ನಮ್ಮ ಪಾಪಗಳನ್ನು ಬಯಸಿದ ಯೇಸು ಕ್ರಿಸ್ತನು ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ. ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ನಮಗಾಗಿ ಬಯಸಿದ್ದಾನೆ. ನಮ್ಮನ್ನು ಪವಿತ್ರಪಡಿಸುವುದಕ್ಕಾಗಿ ಪವಿತ್ರಾತ್ಮನು ನಮಗೆ ಕೊಡಬೇಕು ಅಂತ ಶುದ್ಧ ಹೃದಯವನ್ನು ಕೊಟ್ಟ, ಶುದ್ಧ ಜಲವನ್ನು ಕೊಟ್ಟ, ಪಾತ್ರೆಯನ್ನು ತುಂಬಿ ಒರೆಸಬೇಕೆಂದು ಅಭಿಷೇಕವನ್ನು ಕೊಟ್ಟ, ಆಶೀರ್ವಾದವನ್ನು ಕೊಟ್ಟ, ಪ್ರೀತಿಯನ್ನು ಕೊಟ್ಟ, ಶುದ್ಧ ಜಲವನ್ನು ಕೊಟ್ಟ, ಜೀವ ಜಲವನ್ನು ಕೊಟ್ಟ. ಇಷ್ಟು ಆಶೀರ್ವಾದಗಳು ನಿಮಗೆ ತುಂಬಿದ್ದಾಗ ದೀನತ್ವದಿಂದ ಬಾಳ್ರಿ, ಯಥಾರ್ಥವಂತರಾಗಿರ್ರಿ. ಕೆಟ್ಟತನವನ್ನು, ಕೆಟ್ಟ ಚಾಳಿಗಳ ಸಹವಾಸ ಬಿಟ್ಟು ಬಿಡ್ರಿ. ದೇವರ ಎಂದು ಭಯಭಕ್ತಿ ಕಲಿಗೆ ಜೀವಿಸ್ರಿ ಅಂತಂದು ಹೇಳಿದ. ದಿವ್ಯ ಆಶೀರ್ವಾದಗಳು ನಮಗೆ ಕೊಟ್ಟ. ನಮ್ಮ ಹೃದಯವನ್ನು ತುಂಬಿ ತುಳುಕಿಸುವುದಕ್ಕೆ ದೇವರ ಶಾಂತಿಯನ್ನು ನಮಗೆ ಕೊಟ್ಟು ನಿತ್ಯ ಕಾಲಕ್ಕೂ ನಮ್ಮ ಹೃದಯವನ್ನು ಆಳುವುದಕ್ಕೆ ನಮಗೆ ಅಧಿಕಾರ ಕೊಟ್ಟ. ರಾಜರಿಗಾಗಿ ಪ್ರಾರ್ಥನೆ ಮಾಡ್ರಿ ಅಂತಂದು ಹೇಳಿದ, ಅಧಿಕಾರಿಗಳಿಗಾಗಿ ಪ್ರಾರ್ಥನೆ ಮಾಡ್ರಿ ಅಂತಂದು ಹೇಳಿದ, ದೇವರ ರಾಜ್ಯವು ನಮ್ಮಲ್ಲಿದೆ ಅಂತಂದು ಹೇಳಿದ, ನಮ್ಮ ಪಾಪಗಳನ್ನು ಬಯಸುತ್ತಿದ್ದೇನೆ ಅಂತಂದು ಹೇಳಿದ. ಇಷ್ಟು ಹೇಳಿದ ದೇವರು ನಮ್ಮನ್ನು ನಡೆಸುತ್ತಿರುವ, ಪವಿತ್ರಾತ್ಮನಿಂದ ನಮ್ಮನ್ನು ನಡೆಸುತ್ತಿರುವ ದೇವರು ಪರಿಶುದ್ಧರು. ನೀವು ಪರಿಶುದ್ಧರಾಗುವಿರಿ.